ಇನ್ನು ಕಳೆದ ಕೆಲವು ದಿನಗಳಿಂದ ಜೇವರ್ಗಿ ತಾಲೂಕಿನ ರೈತರು ವಿದ್ಯುತ್ ಅಭಾವದಿಂದ ತೊಂದರೆಯಾಗಿದ್ದು ಬಹಳಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಜೇವರ್ಗಿ ಪಟ್ಟಣಕ್ಕೆ ಭೇಟಿ ನೀಡಿದ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರ್ವಾಳ್ ಅವರು ಜೆಸ್ಕಾಂ ಅಧಿಕಾರಿಗಳ ಜೊತೆ ಪ್ರಮುಖ ಸಭೆಯನ್ನ ನಡೆಸಿದ್ದಾರೆ. ರೈತರ ಜಮೀನುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ವಿದ್ಯುತ್ ಅಭಾವ ಅಥವಾ ತೊಂದರೆಯಾಗದಂತೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಸಭೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ರೈತರ ಜಮೀನುಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ ಎಂಬ ಸಾಲು ದೂರುಗಳು ತಮ್ಮ ಗಮನಕ್ಕೆ ಬಂದಿವೆ ಎಂದರು. ನಾನು ಕೂಡ ಒಬ್ಬ ರೈತನ ಮಗ. ಇದೇ ಜೇವರ್ಗಿ ತಾಲೂಕಿನ ಹರ್ವಾಳ್ ಗ್ರಾಮವೇ ನನ್ನ ಸ್ವಕ್ಷೇತ್ರ. ಈ ತಾಲೂಕಿನ ಹಾಗೂ ಜಿಲ್ಲೆಯ ಯಾವುದೇ ರೈತರಿಗೆ ವಿದ್ಯುತ್ ಸಮಸ್ಯೆಯಿಂದ ತೊಂದರೆಯಾಗಬಾರದು. ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಕೆಲಸ ಮಾಡುವುದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧ್ಯಕ್ಷರು ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆ ಬಗ್ಗೆಯೂ ಪ್ರವೀಣ್ ಪಾಟೀಲ್ ಅವರು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಸ್ಪಷ್ಟಿಸಿದರು. ಗೃಹ ಜ್ಯೋತಿ ಯೋಜನೆ ಮೊದಲ ಹಂತ ಅರ್ಜಿ ಸಲ್ಲಿಕೆಯಲ್ಲಿ ಕೆಲವು ತಾಂತ್ರಿಕ ಲೋಪದೋಷಗಳು ಹಾಗೂ ಸಮಸ್ಯೆಗಳು ಕಂಡುಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆದೇಶದ ಮೇರೆಗೆ 2ನೇ ಬಾರಿಗೆ ಅರ್ಜಿ ಸಲ್ಲಿಸಲು ಸರ್ಕಾರ ಮತ್ತೆ ಅವಕಾಶ ಕಲ್ಪಿಸಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಿನಲ್ಲಿ ಸುಕ್ಷೇತ್ರ ಜನರ ಹಾಗೂ ರೈತ ಕುಂದುಕೊರತೆಗಳನ್ನು ಪರಿಹರಿಸಲು ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ಸ್ವಂತ ಅಖಾಡಕ್ಕಿಳಿದಿದ್ದು ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಲಕ್ಷ್ಮಣ್ ಪವಾರ್, ರಾಜ್ಯ 32 ಕನ್ನಡ ನ್ಯೂಸ್, ಜೇವರ್ಗಿ. ನಿರಂತರವಾದ ಏನೋ ವಿದ್ಯುತ್ ವ್ಯವಸ್ಥೆ ರೈತರಿಗೆ ಸಾಕಷ್ಟು ಟೈಮ್ ಸರಿಯಾಗಿ ಕೊಡ್ತಾ ಇರುವಂಥ ಅಧಿಕಾರಿಗಳಿಂದ ಭಾಳಷ್ಟು ಕೂಡ ಹೋರಾಟಗಳು ಕೂಡ ತಮ್ಮ ಪ್ರತಿಕ್ರಿಯೆ. ಮೊದಲಿಗೆ ನಮಗೆ ತಾಲೂಕ ನನ್ನ ಸ್ವಂತ ತಾಲೂಕ ಹಾಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರು ಡಾಕ್ಟರ್ ರಾಜೇಶ್ ಜೇವರ್ಗಿ ಫಸ್ಟ್ ಆಯ್ಕೆ ಏನಕ್ಕೆ ಮಾಡಿದೆ ಅಂದರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಾಲೂಕುಗಳು ಹೋಗಲಿಕ್ಕೆ ಜೇವರ್ಗಿ ಮೊದಲಿಗೆ ನಾನು ಜೇವರ್ಗಿ ಬಗ್ಗೆ ಆಗ್ತದೆ. ನಮ್ಮ ಸ್ವಂತ ತಾಲೂಕು ಹಾಗೂ ನಮ್ಮ ಯುವ ನಾಯಕರು ಅಜಯ್ ಸಿಂಗ್ ಸಾಗರ್ ತಾಲೂಕು ಕಾಜಿಯಿಂದ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ನಾನು ರಿವ್ಯೂ ಮಾಡಿದೆ. ನೀವು ರೈತರ ಸಮಸ್ಯೆಗಳಿದ್ರೆ ನಾನು ಒಬ್ಬ ರೈತನ ಮಗ, ನಾನು ಒಬ್ಬ ರೈತನೇ ಇದ್ದೀನಿ. ರೈತರ ಸಮಸ್ಯೆ ಏನಂತ ನನಗೂ ಭಾಳ ಚಲೋ ಗೊತ್ತಿಲ್ಲ. ನನಗೆ ಭಾಳ ನೋವಾದ ರೈತರಿಗೆ ಏನಾರೇ ತೊಂದರೆ ಆಗ ನನಗೂ ಭಾಳ ನೋವಾಗ್ತದೆ. ನಾನು ನಿರಂತರವಾಗಿ ನನ್ನ ಕಲಬುರಗಿಯಲ್ಲಿ ರೈತರ ಸಮಸ್ಯೆಗಳು ಬಂದಾಗ ನಾನು ನಿರಂತರವಾಗಿ ಅದಕ್ಕೆ ಸ್ಪಂದನೆ ನಾನು ಮಾಡ್ತಾಯಿದ್ದೀನಿ. ನೀವು ಅಂದಂಗೆ ಜೇವರ್ಗಿಯಲ್ಲಿ ತುಂಬ ಜಾಸ್ತಿ ತೊಂದರೆ ಇದೆ. ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಕೂಡ ರೈತರ ಪ್ರಾಬ್ಲಮ್ ಬಗ್ಗೆ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಫಸ್ಟ್ ಅದರೊಳಗೆ ನಮ್ಮದು ಇಂಟ್ರಪ್ಷನ್ಸು ಜಾಸ್ತಿ ಇದೆ. ಲೈನ್ ಕರೆಕ್ಟಾಗಿ 7 ತಾಸು ರೈತರಿಗೆ ಸಿಗ್ತಾ ಇಲ್ಲ. 2 TC ಸಮಸ್ಯೆ ಆಗ್ತದೆ. ನಾವು ಎರಡಕ್ಕೂ ಒಂದು ಸೊಲ್ಯೂಷನ್ ಮಾಡಬೇಕಂತ ನಾವು ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಫಸ್ಟು ಇಂಟ್ರಪ್ಷನ್ಸ್ ಆಗಬಾರ್ದು ಅಂದರೆ ನಮ್ಮದು ಸಬ್ಸ್ಟೇಷನ್ಸ್ಗಳು ಜಾಸ್ತಿ ಇರ್ತವೆ ಬಿಸಿಲಿಯಲ್ಲಿ. ನಾನು ಬಂದ ಮೇಲೆ ಇಲ್ಲಿ ಒಂದು 7 ಸಬ್ಸ್ಟೇಷನ್ಸು ಹೊಸದಾಗಿ KPTCಯಿಂದ 110 kV ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಅದು ಪ್ರಗತಿಯಲ್ಲಿದೆ. ಒಂದಿಷ್ಟು ಜಾಗಗಳು ಅಲೋಟ್ ಆಗಿದೆ. ಇನ್ನೊಂದು 2-3 ಜಾಗಗಳು ಸಿಗಬೇಕು ನಮಗೆ. ಅದು ಈಗ DC ಮತ್ತು ACಯಲ್ಲಿ ಫೈಲ್ ಇದೆ. ಅದು ಇಲ್ಲಿಂದ ಹೋದ ತಕ್ಷಣ ನಾನು ಡೈರೆಕ್ಟ್ AC ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಅದು ಫೈನಲೈಸ್ ಮಾಡಿ ಇಮಿಡಿಯೇಟ್ ಟೆಂಡರ್ ಕಾಲ್ ಮಾಡಿ ಆ ಸಬ್ಸ್ಟೇಷನ್ಸ್ಗಳು ಮಾಡಿ ಕೇಳಿದ್ವಿ. ಒಂದೇದು. 2ನೇದು ನಮ್ಮ ಲೈನ್ಗಳೆಲ್ಲ ಕಂಬಗಳು ಬಾಗಿದ್ದಾವೆ, ಲೈನ್ಸ್ ಎಲ್ಲ ವಯರ್ಗಳೆಲ್ಲ ತಳಗ ಇಳಿಬಿದ್ದಿದೆ. ಅದಕ್ಕೆ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಾವು ಮೇಂಟೆನೆನ್ಸ್ ವರ್ಕ್ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಯಾರೂ ಲೀವ್ ಹಾಕೋಂಗಿಲ್ಲ, ಸುಟ್ಟಿ ಮಾಡೋಂಗಿಲ್ಲ, ಲೀವ್ ತೊಗೊಂಡಿಲ್ಲ. ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಆಫ್ ಎವ್ರಿ ಮಂತ್ ಅವರು ಫೀಲ್ಡಲ್ಲಿ ಇರಬೇಕು, AW ಇರಬೇಕು. ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಲೋಡ್ ಮಾಡಬೇಕು. ಅದು ರೆಕಾರ್ಡೇಬಲ್ ಇರ್ತದೆ. ಅಂದ್ರೆ ಲೈನ್ಗಳು ಎಲ್ಲಿ ಕಂಬಗಳು ಜೊತೆ ಬಿದ್ದಾವ, ವಯರ್ಗಳು ಜೊತೆ ಬಿದ್ದಾವ, ಕಂಬ ಎಲ್ಲಿ ಬಾಗ್ಯಾವ, ಮತ್ತು ನಮ್ಮ ಸಬ್ಸ್ಟೇಷನ್ಸು ಟ್ರಾನ್ಸ್ಫಾರ್ಮರ್ಸು
ಎಲ್ಲಿ ಬೆಳ್ಳಿಗಳು ಇರ್ಯಾವ, ಎಲ್ಲಿ ಏನೇನೋ ಅವೆಲ್ಲ ನೀವು ಎವ್ರಿ ಮಂತ್ ಆಫ್ ಸೆಕೆಂಡ್ ಸ್ಯಾಟರ್ಡೆ ಮಾಡಬೇಕು. ಮತ್ತು ಅದು ಅಲ್ಲದೆ ಯಾವ್ಯಾವ ಈ ಕಣ್ಣಿಗೆ ಕಾಣಲಾಗುತ್ತೆ ಅವು ಇಮಿಡಿಯೇಟ್ ತಾವು ಮಾಡಬೇಕು ಅಂತ ಹೇಳಿದ್ರು. ಮತ್ತು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಸಮಸ್ಯೆ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಜಸ್ಕಾಮ್ದು ಸಮಸ್ಯೆಗಳು ಬಂದಾಗ ಮುಖ್ಯಮಂತ್ರಿಗಳು ಕೂಡ ಇದು ನಮ್ಗೆ ಆದೇಶ ಮಾಡಿದರು, ನೀವು ಇಮಿಡಿಯೇಟ್ ಆಗಿ ರೈತರದ್ದು ಟ್ರಾನ್ಸ್ಫಾರ್ಮರ್ಗೆ ಒಂದು ಗಮನ ಹರಿಸಿ. ಆ ಮೀಟಿಂಗ್ ಆದ ತಕ್ಷಣ ಬಂದು ನಾನು ಇಮಿಡಿಯೇಟ್ ಆಗಿ ನಮ್ಮ MD ಅವರಿಗೆ ಒಂದು ಲೆಟರ್ ಹಾಕಿದೆ. ನಮ್ಮ ಎಲ್ಲ ಸಬ್ ಡಿವಿಷನ್ಸು ಹಾಗೂ ಎಲ್ಲ ಡಬಲಿಗಳಿಗೆ ನೀವು TC ಅಲಾಟ್ಮೆಂಟ್ ಮಾಡಬೇಕು. ಒಂದೊಂದು ಕಡೆ 50, ಒಂದೊಂದು ಕಡೆ 100 TCಗಳು ನಾವು ಇಮಿಡಿಯೇಟ್ ಈಗ ಡಬಲಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅಂದರೆ ಅವರು ನಮಗೆ ಪರ್ಮಿಷನ್ ಕೇಳೋದಾಗಲಿ, ಅವ್ರ ಚೀಫ್ ಇಂಜಿನಿಯರಿಂಗ್ ಬಂದು ಪರ್ಮಿಷನ್ ತೊಗೊಂಡು ನೆಸ್ಸರಿ ಆಲ್ರೆಡಿ ಎಲ್ಲ ಡಬಲೀಸ್ಗೆ ನಾನು TC ಅಲಾಟ್ಮೆಂಟ್ ಕೊಟ್ಬಿಟ್ಟಿದ್ದೀವಿ. ಅಂದರೆ ಈಸಿ ಆಗ್ತದೆ, ಅದು ಆಗ ಮಾಡಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ಇದು ನಮ್ಮ ಸ್ಟಾಫು ಲೈನ್ಮೆನ್ ಕೊರತೆಗೂ ನಾವು ಈಗಾಗಲೇ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಜಸ್ಕಾಮ್ ಎಂಟೈರ್ 7 ಜಿಲ್ಲೆಯಲ್ಲಿ ನಮಗೆ ಸ್ಟಾಫ್ ಕೊರತೆ ಇದೆ ಅಂತೇಳಿ ಅದೂ ಒಂದು ಪ್ರಗತಿ ಹಾದಿಯಲ್ಲಿದೆ. ಈಗಾಗಲೇ ಒಂದು ಲೈನ್ಮ್ಯಾನ್ಸ್ ತಗೊಲಿಕ್ಕೆ ನಮಗೊಂದು ಆದೇಶ ಮಾಡಿದ್ದಾರೆ. ಒಂದು 370 ಜನ ಹೊಸದಾಗಿ ಲೈನ್ಮ್ಯಾನ್ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರಿಗೂ ಕೂಡ ನಾವು ಫೀಲ್ಡಲ್ಲಿ ಇಮಿಡಿಯೇಟಾಗಿ ಇಳಿಸ್ತೇವೆ. ಈಗ ನೂತನ ಮುಖ್ಯಮಂತ್ರಿಯಾಗಿ ಈಗ ರಾಜ್ಯದಲ್ಲಿ ಕೂಡ ಏನದ ಸರ್, ಈಗ ಮತ್ತೊಮ್ಮೆ ಪರೀಕ್ಷಣೆ ಮಾಡ್ಬೇಕಂತೇಳಿ ರಾಜ್ಯದ ನೀತಿ ಸಮಿತಿಗೆ ಸದಸ್ಯ ಮಾಡ್ತಾರೆ ಸರ್. ಈಗ ಮತ್ತೊಮ್ಮೆ ಇದು ಮಾಡೋದು ಬಹಳ ಖಂಡಿತ ಆಗಿದೆ, ಸಮಸ್ಯೆ ಆಗಲ್ಲ ರೈತರಿಗೆ ಮತ್ತು ಬಡ ಜನರಿಗೆ ಅಂತ ಸರ್. ಇಲ್ಲ, ಇದು ನೋಡ್ರಿ ಸ್ವಲ್ಪ ಎಲ್ಲರಿಗೆ ಕನ್ಫ್ಯೂಷನ್. ಇದು ಸಮಸ್ಯೆ ಮಾಡಲಿಕ್ಕೆ ಮಾಡಿರೋ ಸ್ಕೀಮ್. ಈ ಸ್ಕೀಮ್ ಮಾಡಿರೋದೇ ಜನರಿಗೆ ಸವಲತ್ತಾಗಲಿ, ಜನರಿಗೆ ಅನುಕೂಲ ಆಗಲಂತ ಲಾಂಚ್ ಮಾಡಿರೋ ಸ್ಕೀಮ್. ಅದರಲ್ಲಿ ಏನಾಗಿದೆ ಅಂದರೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಬಂದ ತಕ್ಷಣ ಹಲವಾರು ಲೋಪದೋಷಗಳು ಕಂಡಿದ್ದಾವೆ, ನಮಗೆ ಮಿಸ್ಯೂಸ್ ಆಗೋದು. ಈಗ ಗೃಹ ಜ್ಯೋತಿಯಲ್ಲಿ ಏನಾಗ್ತಾ ಇದೆ ಅಂದರೆ ಬೇರೆ ರಾಜ್ಯದ ಜನ ಬಂದು ಇಲ್ಲಿ ಬಂದು ವಾಸ ಮಾಡಿ ಆ ಸ್ಕೀಮ್ ಯೂಸ್ ಮಾಡ್ತಾರೆ. ನೋಡಿ, ಈ ರಾಜ್ಯದ ಟ್ಯಾಕ್ಸ್ ಬೇರ್ಸ್ ಅಂದರೆ ನೀವೆಲ್ಲ ತೆರಿಗೆ ಕೊಟ್ಟಿರೋ ಹಣದಿಂದ ನಾವು ಸರ್ಕಾರ ನಡೀತಾ ಇದೆ, ಅದರಿಂದ ಸ್ಕೀಮ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದಾರಪ್ಪ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡೋದೇನ ಅಂತಂದ್ರೆ ನೀವು ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿದ್ದೀರಿ, ನಮ್ಮ ಮತದಾರರಿದ್ದೀರಿ, ತಾವೆಲ್ಲ ಮತ್ತೊಮ್ಮೆ ಮಾಡಿರಿ ಅಂತ ಹೇಳಿರೋದು. ಅದರಲ್ಲಿ ಏನೂ ಜಾಸ್ತಿ ದಾಖಲಾತಿಗಳು ಕೇಳಿ, ಸಿಂಪಲ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ವೋಟರ್ ID ಕಂಪಲ್ಸರಿ, ಇಷ್ಟು ಹಚ್ಚಿದ್ರೆ ಸಾಕು, ಅವ್ರದ್ದು ರಿಜಿಸ್ಟ್ರೇಷನ್ ಆಗ್ತದೆ. ಸರ್, ಕೊನೆಯದಾಗಿ ರೈತರಿಗೆ ಸಮಸ್ಯೆ ಆದಾಗ ಈಗ ಸಮರ್ಪಕ ಕರೆಂಟ್ ಕೂಡ ಬಂದಿದೆ. ಅದರಿಂದ ರೈತರು ಕರೆಂಟ್ ಇಲ್ಲದ ಸಮಯದಲ್ಲಿ ಏನದ ಅಧಿಕಾರಿಗಳೆಲ್ಲ ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹಲವಾರು ಆರೋಪಗಳು ಬಂದಿದೆ ಸರ್. ನಿಜ, ಅದು ನೀವು ಹೇಳೋದು ನಿಜ ಆಗಿದೆ. ಈಗ 1912 ಅಂತೇಳಿ ನಮ್ಮಲ್ಲಿ 24/7 ಹೆಲ್ಪ್ಲೈನ್ ಇದೆ. ಅದರಲ್ಲಿ ನಾನು ಬಂದಮೇಲೆ ಒಂದು 2 ಸಲ ನಾನೇ ಸ್ವಂತ, ಈಗ ನಾನು ಚೇರ್ಮನ್ ಆಗಿದ್ದ ಮುಂಚೆ ನಾನು ಫಸ್ಟ್ ಯಾರಿಗೆ ಡಬಲಿಂಗ್ ಮಾಡ್ತಿರ್ಲಿಲ್ಲ, ನಾನೇ ಸ್ವಂತ 1912 ಫೋನ್ ಮಾಡ್ತಿದ್ದೆ. ನಿಜವಾಗ್ಲೂ ಸ್ಪಂದನೆ ಮಾಡ್ತಿದ್ದೆ. ಈಗ ನನಗೆ ಕೆಲವು ದಿನಗಳಲ್ಲಿ ಕೆಲವು ತಿಂಗಳಲ್ಲಿ ಏನು ಕಂಪ್ಲೇಂಟ್ಸ್ ಬಂತು, ಸರ್ ಅದು ಬಿಸಿ ಬರ್ತಾ ಇದೆ, ತುಂಬ ಜಾಮ್ ಆಗ್ತಾ ಇದೆ ಅಂದಾಗ ನಾನೇ ಬಂದಮೇಲೆ ಇಮಿಡಿಯೇಟ್ ಇನ್ನೂ 50 ಜನ ಹೆಚ್ಚಿಗೆ ಮಾಡಿದ್ದೀನಿ. ಅದು ಇನ್ನೊಂದು 2 ತಿಂಗಳಲ್ಲಿ ಭರ್ತಿ ಮಾಡ್ಕೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಇನ್ನೊಂದು ನಮ್ಮ ಅಧಿಕಾರಿಗಳು ಫೋನ್ ಎತ್ತಾ ಇಲ್ಲ, ನನಗೂ ಗಮನಕ್ಕೆ ಬಂದಿದೆ. ಈಗಾಗಲೇ ಮೀಟಿಂಗಲ್ಲಿ ಹೇಳಿದ್ದೀನಿ ನಾನು, ನೀವು ಸ್ಪಂದನೆ ಮಾಡಬೇಕು, ಅದಕ್ಕೆ ಎಲ್ಲರಿಗೆ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡು ನಿಂತು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು.